ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ನನ್ನ ವಿಡಿಯೋ ಆಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಳ್ಳೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನಪ್ಪ MT ಫೋನ್ನ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ. ನನ್ನ ಮಗಳು ಫೋನು ಅದು ಇದು ಅಂತ ಕೇಳ್ತಾಯಿದ್ಲು. ಅದರಿಂದ ನಾನು ಐಡಿಯಾ ಬಂತು. ಇದು ಮೀಶೋದಲ್ಲಿ ಬೈ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ, ಮಕ್ಕಳಿಗೂ ಇಷ್ಟ ಆಗುತ್ತೆ. ನಾರ್ಮಲ್ ನಾವು ಯಾವ ಫೋನಲ್ಲಿ ಚಾರ್ಜಿಂಗ್ ಮಾಡ್ತೀರೋ ಅದೇ ಫೋನಲ್ಲಿ ಚಾರ್ಜಿಂಗ್ ಮಾಡ್ಬೋದು. ರೈಮ್ಸ್ ಆಗಿರ್ಬೋದು, ರೆಕಾರ್ಡ್ ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲನೂ ಕೊಟ್ಟಿದ್ದಾರೆ. ಇದು ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ. ಆದ್ದರಿಂದ ನಾನು ಇದು ಬೈ ಮಾಡಿದ್ದೀನಿ. ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ತುಂಬ ಇಷ್ಟಪಟ್ಟು ಆಟ ಆಡ್ಕೊಂಡಿರ್ತಾರೆ ಮಕ್ಕಳು. ನಾವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ. ನೀವು ಬೇಕಂದರೆ ನಾನು ಲಿಂಕ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ತಗೊಳ್ಳಿ. ತುಂಬ ಒಳ್ಳೆ ಬ್ರ್ಯಾಂಡು, ಈಗ ಹೊಸ್ದಾಗಿ ಬಿಟ್ಟಿರೋದು, ಮಕ್ಕಳಿಗೂ ಇಷ್ಟ ಆಗುತ್ತೆ, ಇಷ್ಟಪಟ್ಟು ತಗೊಳ್ತಾರೆ. ಇದಾದಮೇಲೆ ನಮ್ಮ ಯಜಮಾನರಿಗೆ ಸರ್ಪ್ರೈಸ್ ಮಾಡೋಣ ಅಂದ್ಬಿಟ್ಟು ಕೇಕ್ನ ತರೋಕ್ಕೆ ಹೋಗ್ತಾಯಿದ್ದೀರಿ. ಅವ್ರ ಬರ್ಡೇಗೆ ಸೆಲೆಬ್ರೇಟು ಸಿಂಪಲ್ಲಾಗಿ ಮಾಡೋಣ ಅಂದ್ಬಿಟ್ಟು, ಬಡವ್ರ ಮನೆಯಲ್ಲಿ ನಾವು ಸಿಂಪಲ್ಲಾಗಿ ಯಾವ ರೀತಿ ಆಚರಣೆ ಮಾಡ್ತೀರಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಅವರು ಅದೆಲ್ಲ ಇಷ್ಟಪಡೋದಿಲ್ಲ. ನಮ್ಮ ಆಸೆಗೆ ಅವರು ಕೂಡ ಸೆಲೆಬ್ರೇಟ್ನ ಮಾಡಿಕೊಂಡ್ರು. ನನ್ನ ಮಗಳದು ಅವತ್ತು 1 ವರ್ಷ 3 ತಿಂಗಳು, 22ನೇ ತಾರೀಕು. ಅವತ್ತಿನ ದಿನ ಅವಳದು ಬರ್ಡೇ ಅಂತ ಇಬ್ಬರು ಕೇಕ್ ಕಟ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು, ಸಿಂಪಲ್ಲಾಗಾದ್ರೂ. ನಾವು ಅಂದ್ಕೊಂಡಿರಲಿಲ್ಲ. ಸರಿ, ಸಡನ್ನಾಗಿ ಸಿಂಪಲ್ಲಾಗಿ ತೊಗೊಂಬಂದು ಕೇಕ್ನ ಸರ್ಪ್ರೈಸ್ನ ಕೊಟ್ರಿ. ನನ್ನ ಮಗನೂ ಒಂದು ಸರ್ಪ್ರೈಸ್ ಕೊಟ್ಟ. ಅವನಿಗೂ ತುಂಬ ಖುಷಿಯಾಯಿತು. ಏನಾದರೂ ಒಂದು ಈಸ್ಕೊಡ್ಬೇಕು ನಮ್ಮ ಅಪ್ಪಗೆ ಅಂದ್ಬಿಟ್ಟು. ನಾವು ಏನು ಗಿಫ್ಟ್ ಈಸ್ಕೊಟ್ರು ಅವರಪ್ಪ ಅಷ್ಟು ಖುಷಿ ಪಡ್ತಾರೋ ಇಲ್ಲೋ, ಆದರೆ ಮಗ ಒಂದು ಸಣ್ಣದ್ದು ಗಿಫ್ಟ್ ಈಸ್ಕೊಟ್ಟಿದ್ದು ನೋಡಿ ಅವರ ತಂದೆಗೆ ತುಂಬ ಖುಷಿಯಾಗೋಯಿತು. ಏನಪ್ಪ ಅಂದರೆ, ನಾವು ಆಲ್ರೆಡಿ ಹೇಳಿದ್ದೀನಲ್ವ, ನಮ್ಮ ಹಸ್ಬೆಂಡು ಡ್ರೈವರು. ಸರಿ, ವಾಟ್ರ್ ಬಾಟ್ಲು ಈಸ್ಕೊಡ್ತೀನಿ ಸ್ಟೀಲ್ದು ಅಂದ್ಬಿಟ್ಟು ಅವನು ಮಾಡಿದ್ದಾನೆ. ನನಗೂ ಗೊತ್ತಿರಲಿಲ್ಲ. ಹೋಗಿ ಬಜೆಟ್ನ ಕೇಳ್ಕೊಂಬಂದು ಮತ್ತೆ ಹೋಗಿದ್ದಾನೆ. ಶಾಪು ಕ್ಲೋಸ್ ಆಗಿತ್ತು ಅಂದ್ಬಿಟ್ಟು. ಆದ್ದರಿಂದ ಯಾರಾದರೂ ಕೊಟ್ಟರೆ ಅವನೇನು ಮಾಡ್ತಾನೆ, ಸೇವಿಂಗ್ಸ್ನ ಮಾಡ್ತಾನೆ, ಎತ್ತಿ ಇಡುತ್ತಾನೆ. ಅವನೇನು ತಿನ್ನೋಕ್ಕೆ ಇಷ್ಟಪಡೋದಿಲ್ಲ. ಅದೂ ಖುಷಿಯಾಗೋಯಿತು. ಅವನಿಗಂತ ಒಂದು ಉಂಡೆ ತಗೊಂಡಿದ್ದೀರಿ, ಅದರಲ್ಲಿ ಎತ್ತಿಟ್ಕೊಂಡಿರ್ತಾನೆ. ಈ ಸರಿ ಅವನಿಗೂ ಗೊತ್ತಾಗುತ್ತಲ್ವ, ಸ್ವಲ್ಪ ದೊಡ್ಡವನಾಗ್ತಾಯಿದ್ದಾನೆ. 4th ಪಾಸಾಗಿ 5th ಹೋಗ್ತಾಯಿದ್ದಾನಲ್ವ, ಏನಾದರೂ ಒಂದು ಸರ್ಪ್ರೈಸ್ ಮಾಡಲೇಬೇಕು ನಮ್ಮ ಡ್ಯಾಡಿಗೆ ಅಂದ್ಬಿಟ್ಟು ಅವ್ರು ಏನು ಮಾಡಿದ್ದಾರೆ, ತಗೊಟ್ಟಿದ್ದಾನೆ. ಅವರ ತಂದೆಗೆ ಖುಷಿ ನೋಡಿ, ನೀವೇ ನೋಡ್ತಾಯಿದ್ದೀರಲ್ಲ ಯಾವ ರೀತಿ ಖುಷಿಪಟ್ಟರು ಅಂದ್ಬಿಟ್ಟು. ಆ ರೀತಿ ಆಚರಣೆ ಮಾಡಿದ್ವಿ. ಮತ್ತು ಕೆಲ್ಸಕ್ಕೆ ಹೋಗ್ಬೇಕಂದ್ಬಿಟ್ಟು ಟೈಮಾಗಿ ಹೋಗ್ಬಿಟ್ಟಿತ್ತು ಅವ್ರಿಗೂ. ಹೋಗ್ಬೇಕಂತ ಅವರು ಡೈರೆಕ್ಟಾಗಿ ರೆಡಿ ಆಗಿಬಿಟ್ಟಿದ್ರು. ಓಪನ್ ಕರ್ ಇಕ್ಕಡ್ದಾಕು ಇಷ್ಟ ಆಯ್ತಾ ಖುಷಿ? ಮಗನ್ ಗಿಫ್ಟ್ ಕಟ್ಟಿರೋದು. ಸರಿ, ಫೋಟೋ ಈಗ ಆಯಿತು. ಮತ್ತು ಹೊರಗಡೆ ಬಂದರೆ ನನ್ನ ಮಗಳಿಗೆ ಡೈಲಿ ಅವರಪ್ಪ ಸ್ವಲ್ಪ ದೂರ ಕರ್ಕೊಂಡೋಗ್ಬೇಕು, ಹಠ ಮಾಡ್ತಾಳೆ ಇಲ್ಲಾಂದರೆ. ಆದ್ದರಿಂದ ಕಾರಲ್ಲಿ ಕೂತ್ಕೊಂಡು ಒಂದು ರೌಂಡ್ ಹೋಗೋ ಗಂಟ ಅವಳಿಗೆ ಸಮಾಧಾನ ಆಗೋಲ್ಲ. ಇವತ್ತು ಗೊತ್ತಿಲ್ಲ, ಅವಳು ತುಂಬ ಹಠ ಮಾಡಿದ್ಲು. ಆದ್ದರಿಂದ
ಹಂಗೆ ಈವ್ನಿಂಗು ಬರೋಕ್ಕಾಗೋದಿಲ್ಲ, ಲೇಟ್ ಆಗುತ್ತೆ ಅಂತ ಹೇಳಿದರು ನಮ್ಮ ಯಜಮಾನ್ರು. ಸರ್ ನಾವು ಮಾತ್ರ ಹೋಗೋಣ ಅಂದ್ಬಿಟ್ಟು ಅಲ್ಲಿ ಮಾವು ಉತ್ಸವ ಅಂತ ಮಾಡಿದರು. ಆದ್ದರಿಂದ ನಾವು ನಮ್ಮ ಅಕ್ಕ, ನಮ್ಮ ಅಮ್ಮ, ಪಾಪು, ನನ್ನ ಮಗ ಎಲ್ಲರೂ ಹೋಗಿದ್ರಿ. ಸರಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು ಅವ್ರು ಏನು ಮಾಡಿದ್ದಾರೆ, ಪಾರ್ಕಲ್ಲಿ ಆಟಾಡ್ಕೊಂಡು ಇದ್ದ. ಸರಿ ಕೂತ್ಕೊಂಡಿದ್ರಿ. 3 ಡೇಸು ಇರುತ್ತೆ ಅಂತ ಹೇಳಿದರು. ನಾವು ಫಸ್ಟ್ ಡೇನೇ ಹೋಗಿದ್ರಿ. ಮಾವಿನಕಾಯಲ್ಲಿ ಏನೇನು ಮಾಡ್ತಾರೋ ಅದೆಲ್ಲ ವೆರೈಟಿ ಮಾಡಿದರು. ಫಸ್ಟು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆಮೇಲೆ ಹೋಗೋಣ ಅಂದ್ಬಿಟ್ಟು ನಾವಿಲ್ಲಿ ಆಟಾಡ್ಕೊಂಡಿದ್ದ ನನ್ನ ಮಗ. ಸರಿ ಅಂದ್ಬಿಟ್ಟು ನಾವು ಕೂತಿದ್ರಿ. ಪಾಪುಗೆ ಸ್ವಲ್ಪ ಹುಷಾರಿರಲಿಲ್ಲ, ಆದ್ದರಿಂದ ಅವಳಿಗೆ ಬಿಟ್ಟಿಲ್ಲ ನಾವು. ಅವಳಂಗೆ ಅಲ್ಲೇ ನಮ್ಮ ಜೊತೆಲೇ ಇದ್ಲು ಎತ್ಕೊಂಡಿದ್ರೆ. ಸರಿ ನನ್ನ ಮಗ ಮಾತ್ರ ಹೋಗಿ ಆಟಾಡ್ಕೊಂಡಿದ್ದ. ಮುಂಚೆಗಿಂತ ಈಗ ತುಂಬ ಡೆವಲಪ್ ಮಾಡಿದ್ದಾರೆ ಈ ಪಾರ್ಕು, ವೈಟ್ಫೀಲ್ಡ್ ಪಾರ್ಕು. ನೀವು ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರೋ ಮಕ್ಕಳಿದ್ರೆ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡಿ ವಾಕಿಂಗು, ಜಾಗಿಂಗು ಎಲ್ಲನೂ ಮಾಡ್ತಾರೆ. ಮಕ್ಕಳನ್ನೂ ಕರ್ಕೊಂಬಂದು ಆಟಾಡಿಸ್ತಾರೆ. ಕೂತ್ಕೊಳ್ಳೋಕ್ಕೆ ಪ್ಲೇಸ್ ಎಲ್ಲ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಅದು ನೋಡ್ಕೊಂಡು ಹಂಗೆ ಒಂದು ರೌಂಡು ಗಿಡ ಮರಗಳನ್ನೆಲ್ಲ ನೋಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀರಿ. ಹಸ್ರಾಗಿ ತುಂಬ ಚೆನ್ನಾಗಿತ್ತು. ಇನ್ನೂ 6 ಗಂಟೆ ಮೇಲೆ ಆದರೆ ಸೊಳ್ಳೆಗಳು ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು ನನ್ನ ಮಗ ಸೈಕಲ್ ಬೇರೆ ತೊಗೊಂಬಂದ್ಬಿಟ್ಟಿದ್ದ. ಅದರಲ್ಲಿ ಕೀ ಹಾಕಿರಲಿಲ್ಲ. ಸರಿ ಹಂಗೆ ಕೂತ್ಕೊಂಡು ನೋಡ್ಕೊಂಡಿದ್ರಿ. ತುಂಬ ಚೆನ್ನಾಗಿತ್ತು ಮಾತ್ರ ಪಾರ್ಕು. ನೋಡಿ ಯಾವ ರೀತಿ ಇದೆ ಪಾರ್ಕು ಅಂದ್ಬಿಟ್ಟು. ತುಂಬ ದೊಡ್ಡ ಪ್ಲೇಸ್ ಇದು. ಹೊರಗಡೆ ಕೂಡ ಗ್ರೌಂಡಲ್ಲಿ ಕ್ರಿಕೆಟು ಎಲ್ಲ ಆಡ್ತಾಯಿರ್ತಾರೆ. ಇದು ಮಾವು ಉತ್ಸವ ಇರೋದರಿಂದ ಯಾರೂ ಆಡೋಕ್ಕಾಗಲಿಲ್ಲ. ಎಲ್ಲ ಸ್ವಲ್ಪ ಮಕ್ಕಳು ಆಟಾಡೋದು, ತಿಂಡಿಗಳು, ಸ್ನ್ಯಾಕ್ಸ್ ಐಟಮು, ಬಟ್ಟೆ, ನಾವೇನು ಬೇಕೋ ಅದೆಲ್ಲ ಇಲ್ಲಿ ಸಿಗುತ್ತೆ. ಹಾಗೆ ನೋಡಿಕೊಂಡು ಹೊಟ್ಟೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಖುಷಿಪಟ್ಟರು ಮಕ್ಕಳು ಕೂಡ. ಇದೇ ಫಸ್ಟ್ ಟೈಮು ಇಲ್ಲಿ ಮಾಡಿರೋದು ಅರವಿಂದ್ ಲಿಂಬಾವಳಿ ಸಾರು. ಅವ್ರಿಗೂ ಸ್ವಲ್ಪ ಎಲ್ಪ್ ಆಗುತ್ತಲ್ವ, ಅದರಿಂದ ಬಂದಿದ್ದರು. ಸುಮಾರು ಸಂಡೇ ಗಂಟ ಇರುತ್ತೆ ಅಂತ ಹೇಳಿದರು. ಸೊ ಸ್ಯಾಟರ್ಡೆ ಸಂಡೇ ಅಂದರೆ ಎಲ್ಲರಿಗೂ ಲೀವ್ ಇರುತ್ತಲ್ವ, ತುಂಬ ಜನ ಬಂದೇ ಬರ್ತಾರೆ. ಎಲ್ಲಿರೋರೆಲ್ಲ ಬಂದಿದ್ದರು. ಆವತ್ತಂತೂ ಫುಲ್ ಟ್ರಾಫಿಕ್. 3 ಡೇಸ್ ಮಾತ್ರ ಟ್ರಾಫಿಕ್ ಪೊಲೀಸೆಲ್ಲ ಇದ್ದರು. ಒಬ್ಬರಲ್ಲ ಅಂತ ಇಬ್ಬರೆಲ್ಲ ಇದ್ದರು. ತುಂಬ ಚೆನ್ನಾಗಿ ನೋಡಿ ಗಿಡಗಳು ಯಾವ ರೀತಿ ಮೇಂಟೈನ್ ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ನೋಡೋಕ್ಕೆ ಕನ್ಸಲ್ದು. ಆ ರೀತಿ ತುಂಬ ದೊಡ್ಡದು ಪಾರ್ಕ್ ಇದು. ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ, ಕ್ಲೀನಿಂಗ್ ಎಲ್ಲ. ನೋಡಿ ಈ ರೀತಿ ಔಟ್ಸೈಡಲ್ಲಿ ಬ್ಯಾನರ್ ಹಾಕಿದ್ದಾರೆ. ಇಲ್ಲಿ ಕೂಡ ಬ್ಯಾನರ್ ಹಾಕ್ಸಿದ್ದಾರೆ, ಮಾವು ಉತ್ಸವ ಅಂದ್ಬಿಟ್ಟು. ನೋಡಿ ಕಾರುಗಳು ಎಷ್ಟಿದೆ, ಬೈಕು. ಅವತ್ತು ಕ್ರಿಕೆಟ್ ಮ್ಯಾಚ್ ಇತ್ತು ಬ್ಯಾಂಗ್ಳೂರ್ದು ಅಂದ್ಬಿಟ್ಟು ಅದೆಲ್ಲ ನೋಡಿಕೊಂಡು ಮತ್ತೆ ಅವತ್ತು ಅರವಿಂದ್ ಲಿಂಬಾವಳಿ ಸಾರು ಬರ್ತೀನಿ ಅಂತ ಹೇಳಿದರು. ಅದಕ್ಕೆ ನಾವು ಕೂಡ ಬಂದಿದ್ರಿ. ಅವ್ರು ನೋಡ್ದಂಗೂ ಆಗುತ್ತೆ ಅಂದ್ಬಿಟ್ಟು ಏನೇನು ಬೇಕೋ ಅದೆಲ್ಲ ವೆರೈಟಿ ಐಟಮು ಎಲ್ಲನೂ ಇಟ್ಟಿದ್ರು. ನಾವು ಫ್ರೀ ಅಂದ್ಕೊಂಬಿಟ್ಟಿದ್ರಿ, ಸಾರಿ ಮಾಡ್ಕೊಳ್ಳಿ. ಅದು ಫ್ರೀ ಅಲ್ಲ. ನಾನು ವೀಡಿಯೋ ನೋಡಿ ನಾನು ತಪ್ಪು ತಿಳ್ಕೊಂಡು, ಇಲ್ಲಾಂದರೆ ಗೊತ್ತಿಲ್ಲ. ಫ್ರೀ ಏನಿಲ್ಲ, ಒಳಗಡೆ ಹೋಗೋಕ್ಕೆ ಮಾತ್ರ ಫ್ರೀ ಇರುತ್ತೆ. ಆಲ್ಮೋಸ್ಟು ಐಟಮ್ ಎಲ್ಲ ಮಾವಿನ ಹಣ್ಣು, ಹಲಸಿನ ಬಜ್ಜಿ, ಏನೇನು ಬೇಕೋ ವೆರೈಟಿ ಎಲ್ಲನೂ ಎಲ್ಲ ಥರ ಸಿಗುತ್ತೆ. ಸುಮಾರು ಎಷ್ಟೋ ಒಂದು 20 ಐಟಮು ಏನೋ ಅದೆಲ್ಲ ಇತ್ತು. ಮಕ್ಕಳು ಆಟಾಡೋದು ಐತೆ ನೋಡಿ. ಇದು ಈವ್ನಿಂಗ್ ಆಗಿದ್ದಕ್ಕೆ ಇನ್ನೂ ಲೈಟ್ ಸೆಟ್ಟಿಂಗ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆದ್ದರಿಂದ ನಾವು ನನಗೆ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ಎಲ್ಲ ಆಟಾಡೋಕ್ಕೆ ಬಿಟ್ಟಿಲ್ಲ. ನನ್ನ ಮಗನಿಗೆ ಸ್ವಲ್ಪ ಸುಮ್ಮನೆ ಹಂಗೆ ನೋಡ್ಕೊಂಡಿರಲಿ ಅಂದ್ಬಿಟ್ಟು ನಾವು ಸುಮ್ಮನೆ ಆದರೆ. ಕಾರ್ ಬೇಕಾ ನೋಡಿ, ಯಾವ್ಯಾವುದು ನಾನು ತೋರಿಸ್ತಿದ್ದೀನಲ್ಲ ಅದೆಲ್ಲ ಮಾವಿನ ಹಣ್ಣು ಸೀಸನ್ ಅಲ್ವ, ಆದ್ದರಿಂದ ಈ ರೀತಿ ಶೋ ಥರ ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಹಾಗೆ ನೋಡ್ಕೊಂಡು ಹೋಗ್ತಾಯಿದ್ದೀರಿ. ನಾವೇನು ಪರ್ಚೇಸ್ ಮಾಡಿಲ್ಲ, ಸರಿ ಸುಮ್ಮನೆ ನೋಡಿಕೊಂಡು ಆಟಾಡ್ಕೊಂಡು ಹೋದಂಗೆ ಆಗುತ್ತೆ ಅಂದ್ಬಿಟ್ಟು ಹಾಗೆ ಬಂದಿದ್ರಿ. ಒಂದೊಂದು ಅಂಗಡಿಯಲ್ಲೂ ಒಂದೊಂದು ಟೋಕನು ಒಂದು ಕಡೆ ತೊಗೊಳೋದಿರುತ್ತೆ.
ಬೇರೆ ಕಡೆ ಪರ್ಚೇಸು ಮಾಡೋದು. ನೋಡಿ ಇಲ್ಲಿ ಯಾವ ರೀತಿ 120, 80, 40 ಮಾವಿನ ಬಜ್ಜಿ ಎಲ್ಲನೂ ಸಿಗುತ್ತೆ. ಅಲ್ಲಿ ಒಂದು ಬೋರ್ಡ್ ಹಾಕ್ಬಿಟ್ಟಿದ್ರು. ಅದು ನೋಡಿಕೊಂಡು ನಾವು ವೆರೈಟಿ ಪಾನಿಪುರಿ ಅಂತೆ, ಮಸಾಲೆ ಪುರಿ ಏನು ಬೇಕೋ ಎಲ್ಲನೂ ಸಿಗುತ್ತೆ ಇಲ್ಲಿ. ಸುಮ್ಮನೆ ನಾವು ಹಂಗೆ ನೋಡಿಕೊಂಡು ಹೋಗ್ತಾಯಿದ್ರಿ. ಇಲ್ಲಿ ಕಾರ್ನರ್ ಗಂಟ ಇಟ್ಟಿದ್ರು ನೋಡಿ. ಜನ ಮಾತ್ರ ಸಿಕ್ಕಾಪಟ್ಟೆ ಜನ ಇದ್ರಿ. ಅಲ್ಲಿ ಯಾವ ರೀತಿ ಕ್ಲೀನಾಗಿ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ರು. ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು. ತುಂಬ ಚೆನ್ನಾಗಿತ್ತು ಅವತ್ತಿನ ದಿನ ಎಲ್ಲ, ತುಂಬ ಚೆನ್ನಾಗಿತ್ತು. ಈಗ ಸಾರ್ ಬಂದಿದ್ದರು, ನಾವು ಹತ್ರ ಹೋಗಿ ಅವರು ಒಂದೆರಡು ಮಾತು ಮಾತಾಡಿದ್ರು. ಹಂಗೆ ಖುಷಿಪಟ್ಟರು. ನಾವು ಕೂಡ ಸ್ವಲ್ಪ ಕಾಮಿಡಿ ಕೂಡ ಚೆನ್ನಾಗಿ ಮಾಡ್ತಾರೆ ಸಾರು. ಮಾವು ಉತ್ಸವ ಇದೆ, ಫಸ್ಟ್ ಟೈಮು ಇಟ್ಟಿರೋದು ಅಂತ ಹೇಳ್ತಾಯಿದ್ರು. ಅವ್ರ ಜೊತೆಯಲ್ಲಿರೋರೆಲ್ಲ ಬಂದಿದ್ದರು. ಸರಿ, ಪೂಜೆ ಎಲ್ಲ ಮಾಡ್ತಾಯಿದ್ರು. ಅದೆಲ್ಲ ಆದಮೇಲೆ ಮತ್ತೆ ಸ್ವಲ್ಪ ಹೊತ್ತು ಭಾಷಣ ಮಾಡಿದ್ರು. ನಾವು ಅಲ್ಲೇ ಕೂತ್ಕೊಂಡಿದ್ರಿ. ಚೇರ್ ಸ್ವಲ್ಪ ಕಡಿಮೆನೇ ಇಟ್ಟಿದ್ರು, ಜಾಸ್ತಿ ಏನು ಇಟ್ಟಿರಲಿಲ್ಲ. ಸರಿ, ನಿಂತ್ಕೊಂಡೇ ನಾವು ಕೂಡ ಟೈಮ್ ಸ್ಪೆಂಡ್ ಮಾಡಿದ್ರಿ. ಅವರು ಸ್ವಲ್ಪ ಹೊತ್ತೇ ಇರೋದು, ಮತ್ತು ಅವರು ಒಂದು ರೌಂಡು ಫುಲ್ಲು ಸುತ್ತಾಡಿಕೊಂಡು ಹೋಗ್ತಾರೆ. ಆದ್ದರಿಂದ ನಾವು ಇಲ್ಲೇ ಕೂತ್ಕೊಂಡಿದ್ರಿ. ಪಾಪುಗೆ ಸ್ವಲ್ಪ ಚೇರ್ ಕೊಟ್ಟಿದ್ದರು. ನಾವೆಲ್ಲ ನಿಂತ್ಕೊಂಡೇ ನೋಡ್ತಾಯಿದ್ವಿ. ಅಲ್ಲೊಂದು ಪೂಜೆ ಎಲ್ಲ ಆದಮೇಲೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾನು ಎಲ್ಲನ ಹೊರಗಡೆ ಹೋದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮನೇಲಿ ಕೂಡ ಆಗಾಗ ಅಡುಗೆಗಳೆಲ್ಲ ಮಾಡ್ತೀನಲ್ಲ, ಅದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬಾಯ್ ಫ್ರೆಂಡ್ಸ್.